ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ಹೃದಯ ಭಾಗದಲ್ಲಿ ಬೃಹತ್ ಆರ್ಥಿಕ ವಂಚನೆಯು ಬಯಲಾಗಿದ್ದು ಸಾವಿರಾರು ರೈತರು ಬೀದಿಗೆ ಬೀಳುವಂತಾಗಿದೆ. ಎಂಎನ್ ಆಗ್ರೋ ಇಂಡಸ್ಟ್ರೀಸ್ನ ಮಾಲೀಕ ನಹೀಂ ಉಲ್ಲಾ ಎಂಬಾತನು ಟಿ ನರಸೀಪುರ ತಾಲೂಕಿನ ವಿವಿಧ ಗ್ರಾಮದ ರೈತರಿಂದ ಖರೀದಿಸಿದ ಸಾವಿರಾರು ಟನ್ಗಳಷ್ಟು ಭತ್ತದ ಹಣವನ್ನು ನೀಡದೆ ಸತತ 2 ರಿಂದ 3 ವರ್ಷಗಳಿಂದ ಸತಾಯಿಸುತ್ತಿದ್ದು ಇದೀಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಸಾಲದ ರೂಪದಲ್ಲಿ ಸಿಲುಕಿದ ಅನ್ನದಾತರು ಸಣ್ಣ ಹಿಡುವಳಿದಾರರಿಂದ ಹಿಡಿದು ದೊಡ್ಡ ರೈತರವರೆಗೆ ತಮ್ಮ ಜಮೀನಲ್ಲಿ ಬೆಳೆದ ಭತ್ತವನ್ನ ನಂಬಿ ಈ ಉದ್ಯಮಿಗೆ ಮಾರಾಟ ಮಾಡಿದ್ರು. ಬಹುತೇಕ ರೈತರು ಕೃಷಿಗಾಗಿ ಬ್ಯಾಂಕ್ಗಳಿಂದ ಅಥವಾ ಖಾಸಗಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಸಾಲ ಪಡೆದಿದ್ರು. ಕಳೆದ 2-3 ವರ್ಷಗಳಿಂದ ಹಣ ಸಿಗದೆ ನಮ್ಮ ಸಾಲದ ಬಡ್ಡಿ ಬೆಳೆಯುತ್ತಲೇ ಇದೆ. ಬಡ್ಡಿ ಕಟ್ಟಲಾಗದೆ ಸಾಲ ತೀರಿಸಲಾಗದೆ ಸಾವಿನ ದಾರಿ ಹಿಡಿಯುವುದೇ ನಮಗೆ ಉಳಿದಿರುವ ಏಕೈಕ ದಾರಿ ಎಂದು ಸಂತ್ರಸ್ತ ರೈತರು ಕಣ್ಣೀರಿನೊಂದಿಗೆ ತಮ್ಮ ಅಂತಿಮ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಹೀಮುಲ್ಲಾ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಆಕ್ರೋಶಭರಿತ ಹೇಳಿಕೆ ನೀಡಿದ್ದಾರೆ. ಖರ್ಗೇಶ್ವರಿ ಗ್ರಾಮದಲ್ಲಿ ನಡೆದಿರುವ ಈ ಗಂಭೀರ ಘಟನೆಯು ಸಿಎಂ ಸಿದ್ದರಾಮಯ್ಯನವರೇ ಪ್ರತಿನಿಧಿಸುವ ಕ್ಷೇತ್ರದ ರೈತರಿಗೆ ಆಗಿರುವ ಅನ್ಯಾಯವಾಗಿರುವುದು ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಅದರಲ್ಲಿ ನಾನು ರೈತರಿಗೆ ಒಂದು 25 ಜನ 35 ಜನಕ್ಕೆ ನಾನು ದುಡ್ಡು ಕೊಡಬೇಕು. ಅವ್ರು ಏನೇನು ಮಾಡ್ತಾರೆ, ಮನೆ ಹತ್ರ ಬಂದು ಫುಲ್ ಗಲಾಟೆ ಮಾಡ್ತಾರೆ. ನಾನು ಇವರು ಒಬ್ಬರನ್ನೇ ಒಂದು ಕೇಳೋಕ್ಕೆ ಹೋದರೆ ನನಗೆ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಹೊಡೆಯೋಕ್ಕೆ ಬರ್ತಾರೆ, ನಾವು ಕೊಡಂಗೆ ಇಲ್ಲ, ಹೋಗು ಏನು ಮಾಡ್ಕೊತೀವಿ ಮಾಡ್ಕೊ ಹೋಗು ಅಂತವ್ರೆ. ಈ ರೀತಿ ಆಗ್ಬಿಡೋದೆ. ನೋಡಿ ಸರ್, ಇಲ್ಲಿ ಸುತ್ತ ನಮ್ಮ ನರಸೀಪುರ ತಾಲೂಕಿಗೆ 10 ರೈಸ್ ಮಿಲ್ ಅವೆ. 10 ರೈಸ್ ಮಿಲ್ಲಿ ನಾವು ವ್ಯಾಪಾರ ಮಾಡೋರು ಯಾವುದೇ ಥರದ ಒಂದು ಚೆಕ್ ಆಗಲಿ ಒಂದು ಬಾಂಡ್ ಪೇಪರ್ ಆಗಲಿ ಬರೆಸ್ಕೊಂಡು ಭತ್ತ ಬಿಡೋಲ್ಲ. ಏನೋ ಒಂದು ನಂಬಿಕೆ ಮೇಲೆ ಬಿಡ್ತೀವಿ. ಅದೇ ರೀತಿ ಇವ್ರಿಗೆ ನಂಬಿಕೆ ಮೇಲೆ ಬಿಟ್ಟಿದ್ವು. ಇವರು 21ರಲ್ಲಿ ನಂಬಿಕೆ ಮೇಲೆ ದುಡ್ಡು ಕೊಡ್ತಿದ್ರು. 22ರಿಂದ ಈಚೆಗೆ ನಮ್ಗೆ ದುಡ್ಡು ಕೊಟ್ಟಿಲ್ಲ. ಫುಲ್ ಗಲಾಟೆ ಮಾಡ್ತಾರೆ ಕೇಳಕ್ಕೆ. ರೈತ ವಿರೋಧಿ ಈ ನಡೆಯ ವಿರುದ್ಧ ತಕ್ಷಣವೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಬೇಕು. ಎಂಎನ್ ಆಗ್ರೋ ಇಂಡಸ್ಟ್ರೀಸ್ ಮಾಲೀಕ ನಹೀಂ ಉಲ್ಲಾನನ್ನ ಆಸ್ತಿ ಮುಟ್ಟುಗೋಲು ಹಾಕಿ ರೈತರಿಗೆ ಅವರ ನ್ಯಾಯಯುತ ಹಣವನ್ನು ತಕ್ಷಣವೇ ಪಾವತಿಸಲು ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ರೈತ ಮುಖಂಡರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.